ವಸತಿ ಶಾಲೆಯ ವಾರ್ಡನ್ ನಿರ್ಲಕ್ಷ್ಯದಿಂದ ಮಧ್ಯಾಹ್ನದ ವೇಳೆಯಲ್ಲಿ ಹಾಸ್ಟೆಲ್ನಿಂದ ಇಬ್ಬರು ಬಾಲಕರು ತಪ್ಪಿಸಿಕೊಂಡು ಹೋದ ಘಟನೆ ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ನಡೆದಿದೆ. ವಾರ್ಡನ್ ಇಲ್ಲದ ಸಮಯವನ್ನು ಬಳಸಿಕೊಂಡ ಇಬ್ಬರು ಬಾಲಕರು ಹಾಸ್ಟೆಲ್ನಿಂದ ಹೊರಗೆ ತೆರಳಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಆತಂಕಗೊಂಡ ಶಾಲಾ ಸಿಬ್ಬಂದಿ ಹಾಗೂ ಸ್ಥಳೀಯರು ಬಾಲಕರಿಗಾಗಿ ಹುಡುಕಾಟ ನಡೆಸಿದ್ದಾರೆ. ಅದೃಷ್ಟವಶಾತ್ ತಕ್ಕಳಕಿ ಗ್ರಾಮದ ಬಳಿ ಗ್ರಾಮಸ್ಥರ ಕೈಗೆ ಬಾಲಕರು ಸಿಕ್ಕಿಬಿದ್ದಿದ್ದಾರೆ. ನಂತರ ಗ್ರಾಮಸ್ಥರು ಬಾಲಕರನ್ನು ಸುರಕ್ಷಿತವಾಗಿ ವಸತಿ ಶಾಲೆಗೆ ಕರೆತಂದು ಹಾಸ್ಟೆಲ್ ಎದುರು ಪ್ರತಿಭಟನೆ ನಡೆಸಿದರು. ಬಾಲಕರ ಸುರಕ್ಷತೆ ಬಗ್ಗೆ ನಿರ್ಲಕ್ಷ್ಯ ವಹಿಸಿರುವ ವಾರ್ಡನ್ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ವಸತಿ ಶಾಲೆಯಲ್ಲಿ ಮಕ್ಕಳ ಜವಾಬ್ದಾರಿ ಹೊತ್ತಿರುವ ಸಿಬ್ಬಂದಿ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ಮಕ್ಕಳು ಹಾಸ್ಟೆಲ್ನಿಂದ ಹೊರಗೆ ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಇನ್ನು ಮುಂದೆ ಇಂತಹ ಘಟನೆ ಮರುಕಳಿಸದಂತೆ ಬಾಲಕರ ಸುರಕ್ಷತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು ಹಾಗೂ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿದವರ ವಿರುದ್ಧ ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈಗ ತಕ್ಕಳಿಕೆ ಗ್ರಾಮದ ಮೊರಾರ್ಜಿ ಶಾಲೆ ಹುಡುಗರು ಮಧ್ಯಾಹ್ನ 1 ಗಂಟೆಗೆ ಕಡ್ಯಾಕಾಗ್ಯಾವು. ಕಡ್ಯಾಕಾಗಿ ಮಣೂರು ಹೋಗ್ಯಾವು. ಅಲ್ಲಿಂದ ಹುಡುಕಾಡ್ಕೊತ ಬಂದು ಟಕ್ಕಳಿಕೆ ಗ್ರಾಮಕ್ಕೆ ಬಂದೇವಿ. ಟಕ್ಕಳಿಕೆ ಗ್ರಾಮದಾಗ ಕೇಳಕ್ಕಾಗಿ ಅಲ್ಲಿ ಸಿಗಲಿಲ್ಲ. ಹೊಳ್ಳಿ ಮೊರಾರ್ಜಿ ಶಾಲೆಗೆ ಬಂದು ಕಿಸಿಂದ ನಾವು ಎಲ್ಲರೂ ಅಲ್ಲಿ ಇನ್ಕ್ವೈರಿ ಮಾಡಿದ್ರೆ ಒಬ್ಬರು ರೆಸ್ಪಾನ್ಸ್ ಮಾಡೋಲ್ರು. ಪ್ರಿನ್ಸಿಪಾಲ್ ಇಲ್ಲ, ಇನ್ನೊಬ್ರು ವಾರ್ಡನ್ ಇಲ್ಲ. ಇವತ್ತು ಚಂತಾನ ವಾರ್ಡನ್ ಅಂತೂ ಬಂದೇ ಇಲ್ಲ. ಯಾಕ್ರಿ ನಾವು ಬಂದು 3 ತಾಸ ತಾರಕ ಒಬ್ರು ಯಾಕೆ ಕೇಳೋರು ಇಲ್ಲ, ಹೇಳೋರು ಇಲ್ಲಿ. ಸಿಸಿ ಕ್ಯಾಮ್ರಾನೂ ಇಲ್ಲ. ಹುಡುಗರು ಮಕ್ಕಳು ಮಿಸ್ ಆಗಿ 1 ಗಂಟೆಗೆ ಮಿಸ್ ಆಗ್ಯಾವ. ಹುಡುಗರು ಎಲ್ಲಿ ಅಡ್ಡಾಡ್ಕೋತ ಮನೂರಿಗೆ ಬಂದಾವು. ಅವ್ರ ಶಾಲೆನವ್ರಿಗೆ ಇನ್ನೂ ತನಕ ಇನ್ಫಾರ್ಮೇಶನ್ ಯಾರು ಕೊಟ್ಟೇ ಇಲ್ಲ. ಅವ್ರು ಯಾರು ಬಂದು ಕೇಳಿದ್ರೆ ನಮ್ಮ ಹುಡುಗರು ಅದಾವ ಹೇಳ್ತಾರ. ಪ್ರಿನ್ಸಿಪಾಲ್ ಇಲ್ಲ, ಯಾರು ನಮಗೆ ರಿಪ್ರೆಸೆಂಟ್ ಕೊಡಲ್ಲ. 3 ಗಂಟೆ ತಾವು ಇಲ್ಲಿ ಬಂದು ಪಠ್ಯ ಪುಸ್ತಕನು ಸರಿಯಾಗಿ ಕೊಟ್ಟಿಲ್ಲ ಅಂತ ಈ ಹುಡುಗರನ್ನೇ ಕೇಳಿದ್ರ ಹುಡುಗರೇ ಹೇಳ್ತಾವ್ ಕೇಳ್ರಿ. ಎಷ್ಟು ಗಂಟೆ ಹೋಗಿದ್ದೆಪ್ಪ ನೀನು? 1 ಗಂಟೆ 30 ನಿಮಿಷಕ್ಕೆ ಹೊರ ಹೋಗ್ಯಾವ ಹುಡುಗರು. ಬಸವನ ಬಾಗೇಡಿ ಹೋಗ್ಯಾರಂತ ಹೋಗಿ ಮಣೂರಾಗ ಹೋಗಿ ಊರ್ ಜನ ಕೇಳಿದಾಗ ಯಾವ್ರಿಗೆ ಹೊಂಟಿರಪ್ಪ ಅಂತ ಕೇಳಿದಾಗ ಹುಡುಗರು ಏನ್ ಹೇಳ್ಯಾವು, ನಾವು ಟಕ್ಕಳಿಕೆ ಅವರು ಮುತ್ತಿಗೆ ಅವರು ಹಿಂಗ್ ಹೇಳ್ಯಾರ. ಕೇಳಿದಾಗ ಈ ಕಡೆ ಕರ್ಕೊಂಡ್ ಬಂದದ ಅವ್ರನ್ನ. ಒಳ ಬಂದ ಮಾಸ್ತರ್ನ ಮತ್ತು ವಾರ್ಡನ ಕೇಳಿದ್ರ ಇವ್ರು ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. ಇಲ್ಲಿ ಬಹಳ ಬೇಜವಾಬ್ದಾರಿ ನಡೆದದ. ಇದರ ಮೇಲಾಧಿಕಾರಿಗಳು ತಕ್ಷಣ ಕ್ರಮ ತಗೋಬೇಕಿದ್ರು. 6 ಗಂಟೆಗೆ ನಾವು ಬಂದೇವಿ. 6 ಗಂಟೆಗೆ ಬಂದ್ರು ಇನ್ನೂ ತನಕ 8:30 9 ಬತ್ತು. ಇನ್ನೂ ತನಕ ಯಾರು ಒಬ್ಬರು ಬಂದೇ ಇಲ್ಲ. ವಾರ್ಡನ್ ಇಲ್ಲ, ಯಾರ್ಯಾರು ಇಲ್ಲ. ಇಲ್ಲಿ ತಂದೆ ತಾಯಿ ಮಕ್ಕಳು ಸೇಫ್ಟಿ ಇರ್ತಾವಂತಾರ. ಯಾವ ಸೇಫ್ಟಿ ಐತಿ ಇಲ್ಲಿ? ಮೊರಾರ್ಜಿ ಒಳಗೆ ಯಾವ ಸೇಫ್ಟಿ? ವಾರ್ಡನ್ ಅಂತೂ ಬಿಜಾಪುರ ಕೂತಾರಂತ. ಮಧ್ಯಾಹ್ನ ಹೋದವ್ರು ಬಿಜಾಪುರ ಕೂತಾರ. ಅವ್ರಂತೂ ವಿಚಾರ ಮಾಡವಲ್ರು. ಒಳ ಸರ್ಗಳಂತೂ ಯಾರು ಹೊರ ಬರ್ತಾ ಇಲ್ಲ. ಅವ್ರು ಎಲ್ಲ ನಮ್ಮ ಮಕ್ಕಳದಾವಂತಾರ. ನೋಡ್ರಿ ಇಲ್ಲಿ ಹೊರಗೆ ಇಲ್ಲೇ ಅದಾವ ಹುಡುಗರು. ಪ್ರಿನ್ಸಿಪಾಲ್ಗೆ ಫೋನ್ ಮಾಡಿದ್ದೆ ನಾನು. ಪ್ರಿನ್ಸಿಪಾಲ್ ಫೋನ್ ಮಾಡಿದ್ರೆ ಪ್ರಿನ್ಸಿಪಾಲ್ ಫೋನ್ ಎತ್ತಲ್ರು. ವಾರ್ಡನ್ಗೆ ಹಚ್ಚಿದ್ರೆ ನಾ ಬಿಜಾಪುರನಾಗದೇನ್ರಿ, ಇನ್ನೊಂದು ತಾಸಕ್ಕದ ಅಲ್ಲಿ ಹೇಳ್ತೀನಿ ಇದನ್ನ ಹೇಳ್ತಾರ. ಅಲ್ಲಿ ಕೇಳಕ್ ಗೊತ್ತಾ ಇಲ್ಲ. ಬಂದು ಯಾರು ಒಳಗೆ ಕರ್ಲಕ್ ಗೊತ್ತಾ ಇಲ್ಲ. ಗೇಟಿ ನಿಂತೇವೆ ಎಲ್ಲ ಜನ. ಎಲ್ಲಾ ಕ್ವಾರ್ಟರ್ಸ್ನಾಗ ಅದಾರಿ ಒಳಗೆ. ಎಲ್ಲಾ ಕ್ವಾರ್ಟರ್ಸ್ನಾಗ ಅದಾರ. ಎಲ್ಲಾರು ಅದಾರ. ಬೇಜವಾಬ್ದಾರಿ ಮಕ್ಕಳು ಅದಾರ. ಅಲ್ಲಿ ಯಾರು ಬೇಜವಾಬ್ದಾರಿ ಮಾಡಕತ್ತಿಲ್ಲ. ಮಕ್ಕಳಿಗೆ ಸೇಫ್ಟಿ ಇಲ್ಲ. ಸಿಸಿಟಿವಿ ಮೊದಲೇ ಇಲ್ಲ. ಇದಕ್ಕೆ ಸರಿಯಾದ ಸೂಕ್ತ ಕ್ರಮ ಮೇಲಾಧಿಕಾರಿಗಳು ಇಷ್ಟು ನಮ್ಮ ವಿನಂತಿ ಅದ. ಏನಪ್ಪ ಡಿಸಿ ಅವ್ರಿಗೆ ಮುಟ್ಟಬೇಕು. ಈಗ ಇಲ್ಲಿ ಆತಪ್ಪ ಅಂತಂದ್ರೆ ಉಗ್ರ ಪ್ರತಿಭಟನೆ ಚಾಲು ಆಗ್ತದೆ.